ಸೇವ್ ಅರ್ತ್ ಸೇವ್ ಎನ್ವಿರಾನ್ಮೆಂಟ್ ಅನ್ನೋ ಒಂದು ಥೀಮಲ್ಲಿ ಅನಂತ ಅಸ್ರಾ ಆರ್ಗನೈಸೇಷನ್ NGO ಅವ್ರ ಜೊತೆ ಕೊಲಾಬ್ರೇಟ್ ಆಗಿ NCC ವಿದ್ಯಾರ್ಥಿಗಳಾದ CMR ಯೂನಿವರ್ಸಿಟಿ ಸ್ಟೂಡೆಂಟ್ಸು ಹಾಗೂ 9 ಕಾರ್ ಬೆಟಾಲಿಯನ್ ನಮ್ಮ ಹೆಡ್ರಾದಂತಹ ಕರ್ನಲ್ RN ರೆಹಮಾನ್ ಅವರ ಒಂದು ನೇತೃತ್ವದಲ್ಲಿ ನಮಗೆ ಒಂದು ಪರ್ಮಿಷನ್ಸ್ ಸಿಕ್ಕಿ ಈಗ ಇಲ್ಲಿರುವಂತಹ ಒಂದು ವಾಟರ್ ರಿಸರ್ವಾಯರ್ನ ಇನ್ಫಿಲ್ಟ್ರೇಷನ್ ಮತ್ತು ಹಾಗೂ ಫಿಲ್ಟರ್ ಬೆಡ್ ಕ್ಲೀನಿಂಗ್ ಆ್ಯಕ್ಟಿವಿಟಿನ ಇವತ್ತು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಹಲವಾರು NSS ವಿದ್ಯಾರ್ಥಿಗಳು, NCC ವಿದ್ಯಾರ್ಥಿಗಳು ಹಾಗೂ CMR ವಿದ್ಯಾರ್ಥಿಗಳು ಒಟ್ಟುಗೂಡಿ ಹಾಗೂ ಅನಂತ ಅಸ್ತ್ರ ಆರ್ಗನೈಸೇಷನ್ ಹೆಡ್ರಾದ ನಮ್ಮ ಆಯುಕ್ತರು ಅವ್ರ ಜೊತೆ ಹಾಗೂ ನಮ್ಮ ಅಲ್ಯುಮಿನಿಯಾದ ರೇವಂತ್ ಗೌಡ ಅವರು ನಮ್ಮ ಜೊತೆ ಕೈಗೂಡಿ ಬೆಳಗ್ಗೆಯಿಂದ ಈ ಕಾರ್ಯಕ್ರಮನ ಶುರು ಮಾಡಿದ್ದೀವಿ. ಈ ರೀತಿ ವಾಟರ್ ಸೇವ್ ಮಾಡೋದ್ರಿಂದ ಇಲ್ಲಿ ನೆರೆದಿರ್ತಕ್ಕಂತಹ ಎಕೋಸಿಸ್ಟಮ್ನ ಬಿಲ್ಡಪ್ ಮಾಡ್ತೀವಿ ಹಾಗೂ ವಾಟರ್ ರಭಸವಾಗಿ ಹೋಗೋದ್ರಿಂದ ಲ್ಯಾಂಡ್ ಸ್ಲೈಡ್ಸ್ ಅಂತ ಏನು ಅಂದ್ಕೊತೀವಿ, ವಾಯನಾಡು ಇತ್ಯಾದಿ ಆಗಿರುವಂಥ ಉದಾಹರಣೆಗಳಿದ್ದಾವೆ. ಅವನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ಈ ರೀತಿ ಪಾಂಡ್ ಸೇವ್ ಕಲ್ಚರ್ ಅಂತ ಸ್ಟಾರ್ಟ್ ಮಾಡ್ತಾಯಿದ್ವಿ. ಈ ಅಭಿಯಾನದಲ್ಲಿ ಇನ್ನೂ ಏನೇನು ಮಾಡ್ತೀವಿ ಅಂದರೆ ಪಾಂಡ್ ಕ್ಲೀನ್ ಮಾಡೋದಲ್ದಿರ ಎಕೋಸಿಸ್ಟಮ್ನ ಬಿಲ್ಡಪ್ ಮಾಡೋದಕ್ಕೆ ಹಾಗೂ ಇಲ್ಲಿರುವಂಥ ಸುತ್ತಮುತ್ತಲು ವಾತಾವರಣನ ನಿಲ್ಲಿಸೋದಕ್ಕೋಸ್ಕರ ಸೀಡ್ ಬಾಲ್ ಸಿಸ್ಟಮ್ಸ್ ಅಂತ ಮಾಡ್ತೀವಿ. ಅದರಿಂದ ಗಿಡ ಮರಗಳನ್ನ ಬೆಳೆಸೋದು, ಲ್ಯಾಂಡ್ಸ್ ಸ್ಲೈಡ್ ಆಗದಿರೋ ನೋಡ್ಕೊಳ್ಳೋ ಅಂಥದ್ದು. ಇಲ್ಲಿ ಬಂದಿರತಕ್ಕಂಥ ಈ ದೇವಸ್ಥಾನಗಳಿದೆ ಹಾಗೂ ಇಲ್ಲಿರುವಂಥ ವ್ಯೂ ನೋಡೋದಕ್ಕೋಸ್ಕರ ಹಲವಾರು ಪಬ್ಲಿಕ್ ಬರ್ತಾರೆ. ಅವ್ರಿಗೆ ಇಲ್ಲಿ ಆಗಿರೋಂಥ ತೊಂದರೆಗಳಾಗಲಿ ಅದನ್ನು ಹಾಗೂ ಇಲ್ಲಿರೋಂಥ ಎನ್ವಿರಾನ್ಮೆಂಟ್ ಚೆನ್ನಾಗಿ ಕೊಟ್ಟಷ್ಟು ಇಲ್ಲಿ ಬೆಳವಣಿಗೆ ಆಗುತ್ತೆ ಹಾಗೂ ಬರ್ತಾರೆ ಜನ ಬಂದು ಎಲ್ಲ ವೀಕ್ಷಣೆ ಮಾಡ್ತಾರೆ ಹಾಗೂ ಇಲ್ಲಿರುವಂಥ ಎನ್ವಿರಾನ್ಮೆಂಟ್ನ ಉಳಿಸೋದಕ್ಕೆ ಅವರು ಒಂದು ಕೈಗೆ ಜೋಡಿಸ್ತಾರೆ. ಈ ಒಂದು ಉದ್ದೇಶದಲ್ಲಿ ಅನಂತ ಅಸ್ತ್ರ ಆರ್ಗನೈಸೇಷನ್ ಅವರು ನಮಗೆ ಕರೆ ಮಾಡಿ ನಮಗೆ ಈ ಥರ ಒಂದು ಕಾರ್ಯಾಚರಣೆಯನ್ನು ಮಾಡಿಕೊಡಿ, ಈ ಕಾರ್ಯಕ್ರಮವನ್ನು ಒಂದು ಸಕ್ಸಸ್ ಮಾಡಿಕೊಡಿ ಅಂತ ಹೇಳಿದಾಗ ನಮ್ಮ NCC ವಿದ್ಯಾರ್ಥಿಗಳು CMR ಯೂನಿವರ್ಸಿಟಿ ಮುಖ್ಯಸ್ಥರಾದ ರಾಮಮೂರ್ತಿ ಸರ್ ಅವರಿಂದ ಪರ್ಮಿಷನ್ಸ್ ತಗೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಪಾಲ್ಗೊಳ್ಳೋದಕ್ಕೆ ಪರ್ಮಿಷನ್ಸ್ ಕೊಟ್ಟಿರೋದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ಗೂ ಪರವಾಗಿ ಹಾಗೂ ಅನಂತ ಅಸ್ತ್ರ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಟೈಮ್ ಹಾಗೂ ಅವರು ಒಂದು ಟೈಮು ಮತ್ತು ನಮಗೆ ಒಂದು ಚಾನ್ಸ್ ಕೊಟ್ಟಿರೋದಕ್ಕೆ ಅಭಿನಂದನೆಗಳನ್ನ ತಿಳಿಸ್ತೀವಿ. ಹಾಗೂ ಇನ್ನೂ ಅವ್ರ ಜೊತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಸೋಷಿಯಲ್ ಸರ್ವೀಸ್ ಮತ್ತು ಎನ್ವಿರಾನ್ಮೆಂಟ್ ಆ್ಯಂಡ್ ಸೇವ್ ಎನರ್ಜಿ, ಸೇವ್ ಅರ್ತ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಹಾಗೂ ಸೇವ್ ವಾಟರ್ ಸೋರ್ಸಸ್ ಅನ್ನೋ ಒಂದು ಉದ್ದೇಶ ಥೀಮ್ ಇಟ್ಕೊಂಡು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಹಾಗೂ ಈ ಉದ್ದೇಶದಲ್ಲಿರುವಂಥ ಪ್ರೋಗ್ರಾಮ್ಸು ಮುಂದೆ ಏನೇ ಬಂದ್ರೂ ನಾವು ಇದೇ ರೀತಿ ಸಕ್ಸಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತೀನಿ. ನನ್ನ ಹೆಸರು ಲೆಫ್ಟಿನೆಂಟ್ ಡಾಕ್ಟರ್ ಅರುಣ್ ಕುಮಾರ್. ನಮ್ಮದು ಬೆಟಾಲಿಯನ್ ಬಂದು 4/9 ಕಾಯ್ ಬರುತ್ತೆ, 9 ಕರ್ನಾಟಕ ಬೆಟಾಲಿಯನ್. ಅಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ CMR ಯೂನಿವರ್ಸಿಟಿನಲ್ಲಿ ಒಂದು 16 ವರ್ಷಗಳಿಂದ ನಾವು ಕೆಲಸ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್.